ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೂಡ ಬೆಂಗಳೂರಿನಲ್ಲಿ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ. ನಾಳೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೂಡ ಬೆಂಗಳೂರಿನಲ್ಲಿ ಇರುವಂತೆ ಪಕ್ಷದ ವತಿಯಿಂದ ಸೂಚನೆ ಬಂದಿದೆ. ಕೆಪಿಸಿಸಿ ಕಚೇರಿಯಿಂದಲೇ ಕಾಂಗ್ರೆಸ್ನ ಎಲ್ಲ ಎಂಎಲ್ಎಗಳಿಗೂ ಈ ರೀತಿಯಾಗಿ ಸೂಚನೆ ಬಂದಿರೋದು. ನಾಳೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ಹಾಗೆಯೇ ಶಾಸಕಾಂಗ ಸಭೆಯಲ್ಲಿ ನೂತನ ಸಿಎಲ್ಪಿ ನಾಯಕನ ಆಯ್ಕೆ ಕೂಡ ಆಗುತ್ತೆ. ಒಮ್ಮತದ ನಿರ್ಧಾರ ನಾಳೆ ಸಂಜೆ 4 ಗಂಟೆಗೆ ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆ, ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಸದ್ಯ ಸಿಎಲ್ಪಿ ಮೀಟಿಂಗ್ ಮೇಲೆ ಎಲ್ಲರ ಕುತೂಹಲ ಇರೋದು. ನಾಳೆ 4 ಗಂಟೆಗೆ ಮೀಟಿಂಗ್ ನಡೆಯಲಿದೆ ಅಂತೇಳಿ ಕೆಪಿಸಿಸಿಯಿಂದ ಎಲ್ಲ ಶಾಸಕರಿಗೂ ಕೂಡ ಸೂಚನೆ ಹೋಗಿದೆ. ಎಲ್ಲರೂ ತಪ್ಪದೆ ಈ ಮೀಟಿಂಗ್ನಲ್ಲಿ ಭಾಗಿ ಆಗಬೇಕು ಅಂತೇಳಿ ಸೂಚನೆ ಹೋಗಿದೆ. ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಅದರ ದೃಶ್ಯಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸದ್ಯ ಸಿದ್ದರಾಮಯ್ಯನವರು ಯಾರಿಗೂ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ನಿನ್ನೆಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನ ಕೊಟ್ಟಿದ್ರು. ತಮ್ಮ ಮುಂದಿನ ನಿರ್ಧಾರ ಅದು ರಾಜೀನಾಮೆಯ ನಿರ್ಧಾರ ಆಗಿತ್ತು. ರಾಜೀನಾಮೆ ಕೊಟ್ಟ ಬಳಿಕ ಮಾತನಾಡಿತು. ಹೈಕಮಾಂಡ್ ನಾಯಕರು ಕೂಡ ಅಲ್ಲಿ ಉಪಸ್ಥಿತರಿರೋದು. ಕೆಸಿ ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ. ಇನ್ನೊಂದು ಕಡೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಭೇಟಿಯಾಗಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಸೋನಿಯಾ ಗಾಂಧಿ ನಿವಾಸದಿಂದ ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ಸಿದ್ದರಾಮಯ್ಯ ತೆರಳುತ್ತಾ ಇರುವಂತ ದೃಶ್ಯಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಆಲ್ರೆಡಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಳಿ ಸಿದ್ದರಾಮಯ್ಯ ಕೆಲವೊಂದಿಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಅಧಿಕಾರ ಕೊಟ್ಟಿದ್ದಕ್ಕಾಗಿ ಅಥವಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಧನ್ಯವಾದವನ್ನ ಸಿದ್ದರಾಮಯ್ಯ ಅರ್ಪಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಖರ್ಗೆ ಅವರ ಭೇಟಿ ಆಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಸಂದರ್ಭದಲ್ಲೂ ಕೂಡ ಒಂದಷ್ಟು ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗಬಹುದು ಎನ್ನಲಾಗ್ತಾ ಇದೆ. ಹಾಗೆಯೇ ಸಾಕಷ್ಟು ವಿಚಾರ ಇದೆ. ಒಂದ್ ಕಡೆಯಲ್ಲಿ ಹೊಸ ಸಚಿವ ಸಂಪುಟ, ಇತ್ತ DCM ಯಾರನ್ನು ಮಾಡಬೇಕು, 4 DCM ಆಗ್ತಾರಾ, ಒಬ್ಬರೇ ಇರ್ತಾರಾ ಅಥವಾ ಇಬ್ಬರು ಇರಬಹುದಾ, ಸಮುದಾಯವಾರು DCM ಅನ್ನ ಕೊಡಬಹುದಾ, ಲೆಕ್ಕಾಚಾರಗಳು ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದೆ. ಖರ್ಗೆ ನೇತೃತ್ವದಲ್ಲಿ ನಡೆಯಲಿರೋ ಈ ಮೀಟಿಂಗ್ನಲ್ಲಿ DCM ವಿಚಾರವಾಗೂ ಕೂಡ ಚರ್ಚೆ ಆಗುತ್ತೆ ಎನ್ನಲಾಗ್ತಾ ಇದೆ. ಬಟ್ ಏನಾಗಬಹುದು ನೀನು ಕೆಲವೇ ಕ್ಷಣದಲ್ಲಿ ಭೇಟಿ ಬಳಿಕ ಮಾಹಿತಿ ಹೊರಬಿಡುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮುಂದೆ ಯಾರು ಮುಖ್ಯಮಂತ್ರಿ ಆಗಬಹುದು ಅಥವಾ ಯಾರು DCM ಆಗ್ತಾರೆ, ಹೆಚ್ಚುವರಿ DCM ಇರ್ತಾರಾ, ಒಬ್ಬರೇ ಇರೋದಾ, 3 ಜನನ, 2, 4 ಜನನ, ಸಮುದಾಯವಾರು DCM ಅನ್ನ ಕೊಡ್ತಾರಾ, ಸಚಿವ ಸಂಪುಟ ಹೇಗೆ ರಚನೆ ಮಾಡ್ತಾರೆ, ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ನಾಯಕರನ್ನ